ಜಗತ್ತೆಲ್ಲ ವ್ಯಾಪಿಸಿ ಸಸ್ಯಾಹಾರ ಜಗತ್ತಿಗೆ, ಧ್ಯಾನ ಜಗತ್ತಿಗೆ, ಪಿರಮಿಡ್ ಜಗತ್ತಿಗೆ ಉಪಯೋಗವಾಗಬೇಕು. ಒಳಗೆ ಪ್ರವೇಶವಾಗಿ ಧ್ಯಾನ ಮಾಡಬೇಕಂತ ಸಂಕಲ್ಪ ಇಟ್ಟುಕೊಂಡು ಬೆಳಕನ್ನು ಆತ್ಮದ ಒಳಗೆ ಆಹ್ವಾನಿಸ್ಕೋಬೇಕು. ಆತ್ಮ ಬೆಳಕಿನ ಒಳಗೆ ಪ್ರವೇಶವಾಗಿ ಧ್ಯಾನ ಮಾಡಬೇಕಂತ ಸಂಕಲ್ಪ ಮಾಡಿ ಋಷಿಗಳು, ದೇವತೆಗಳು, ಯೋಗಿಗಳು ಕಾಣಿಸ್ತಾರ, ಅದೃಶ್ಯವಾಗ್ತಾರೆ. ಅದಕ್ಕೆ ಮೊದಲೇ ಒಂದು ಸಂಕಲ್ಪ ಇಟ್ಕೊಳ್ಳೋಣ, ಇವ್ರನ್ನೆಲ್ಲರನ್ನ ಮಾಸ್ಟರ್ಸ್ ಅಂತ. Eight, 7, 6, 5, 4, 3, 2, 1. ಧ್ಯಾನಕ್ಕೆ ಜೋರಾಗಿ ಕಟ್ಟಲು. ಇವತ್ತಿನ ದಿನ ನಮ್ಮ ಮನೆ ಹೊಸ ಮನೆಗೆ, ಅಂದರೆ ನಮ್ಮ ಸ್ವಂತ ಮನೆಯಲ್ಲ, ಇದು ಬಾಡಿಗೆ ಮನೆಯೇ. ಈ ಮನೆಗೆ ಗೃಹ ಪ್ರವೇಶ ಮಾಡ್ಕೊಂಡ್ವಿ. ಈ ದಿನ ನಮಗೆ ತುಂಬ ಮುಖ್ಯ ಆಗಿತ್ತು. ಅಂದರೆ ಈ ಮನೆಗೆ ಬರೋದು ಮತ್ತು ಧ್ಯಾನ ಎಲ್ಲ ಮಾಡಿಸ್ಬೇಕು ಅಂತ ನಾವು ತುಂಬ ದಿವಸದಿಂದ ಅಂದ್ಕೊಂಡಿದ್ವಿ. ಅದನ್ನು ಫಸ್ಟು ಮೇನ್ ಇದ್ದಿದ್ದೆ ನಮಗೆ ಧ್ಯಾನ. ಮನೆಗೆ ಬರ್ಬೇಕಾದ್ರೆ ಫಸ್ಟ್ ನಾವು ಧ್ಯಾನ ಮಾಡಿಕೊಂಡೇ ಬರಬೇಕಂತ ಇದ್ದಿದ್ದು. ನನ್ನ ಹೆಸರು ಗೀತಾ ಅಂತೇಳಿ. ನಾನು BBMPಯಲ್ಲಿ ಲ್ಯಾಬ್ ಟೆಕ್ನಿಷಿಯನಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಕೋವಿಡಲ್ಲಿ ಎಲ್ಲ ನಾನು ಕೆಲಸ ಮಾಡಿದ್ದೀನಿ. ಕೋವಿಡಲ್ಲಿ ನಮಗೆ ಉಸಿರಾಟದ್ದೇ ಪ್ರಾಬ್ಲಮ್ ಬರೋದು. ಅದಕ್ಕೋಸ್ಕರನೇ ನಾನು ಯೋಗ ಕಲಿಯೋಕ್ಕೆ ಹೋಗಿದ್ದು. ಯೋಗ ಕಲಿಯೋಕ್ಕೆ ಹೋದೆ. ಅಲ್ಲಿ ಯೋಗದಲ್ಲಿ ನಾನು ಮತ್ತೆ ಅದರಲ್ಲಿ ಸಂಸ್ಕೃತ ತೊಗೊಂಡು ಡಿಗ್ರಿನೂ ಮುಗಿಸಿದ್ದೀನಿ. ನಾನು ಈ ಏಜಲ್ಲೂ ನಾನು ಡಿಗ್ರಿ ಮುಗಿಸಿದ್ದೀನಿ ಅಂದರೆ ಅದು ಮಿರಾಕಲ್, ಅಂದರೆ ಧ್ಯಾನದಿಂದನೇ ಸಾಧ್ಯ ಆಯಿತು ನನಗೆ. ಈ ಏಜಲ್ಲಿ ಮೆಮೊರಿ ಇರೋಲ್ಲ ಯಾರಿಗೂ, ಎಕ್ಸಾಮ್ ಬರೆಯೋಷ್ಟು ಮೆಮೊರಿ ಯಾರಿಗಿರಲ್ಲ. ನನ್ನ ಮಗ ಆಗಲೇ 9th ಸ್ಟ್ಯಾಂಡರ್ಡು. ಅವ್ರು ಹೇಳಿದರು, ನೀವು ಮಾಡಿ ಮೇಡಮ್, ನೀವು ಮಾಡ್ತೀರಾ ಅಂದರು. ಇಂಗ್ಲೀಷ್ ಮೀಡಿಯಮ್ ತೊಗೊಂಡಿದ್ದು ನಾನು ಓದಿದ್ದು ಕನ್ನಡ ಮೀಡಿಯಮ್ಮು, ಆದರೆ ಇಂಗ್ಲೀಷ್ ಮೀಡಿಯಮ್ ತೊಗೊಂಡು ನಾನು ಪಿರಮಿಡ್ ಅಂದರೆ ಅವಾಗ ನನಗೆ ಅದು ಹಾಕ್ಕೊಂಡ್ರೆ ಯೂಟ್ಯೂಬಲ್ಲಿ ನೋಡಿದ್ದು. ನಾನು ಹಾಕ್ಕೊಂಡು ಧ್ಯಾನ ಮಾಡಿಕೊಂಡು ಪೆನ್ನೆಲ್ಲ ಅದ್ರ ಕೆಳಗಿಡೋದು ಅದೆಲ್ಲ ಮಾಡಿ ಎಕ್ಸಾಮ್ ಬರೆದಿದ್ದು. ಒಳ್ಳೆ ಮಾರ್ಕ್ಸ್, 70 ಮೇಲೆ ಮಾರ್ಕ್ಸ್ ತೆಗೆದು ಫಸ್ಟ್ ಕ್ಲಾಸ್ ಬಂದಿದ್ದೀನಿ. ಅದರಲ್ಲಿ ವಿದ್ಯಾರ್ಥಿಗಳಿಗೂ ಅದರಿಂದ ಉಪಯೋಗ ಇದೆ. ಅದ್ರ ಬಗ್ಗೆ ಅದೇ ಹೇಳ್ತಾಯಿದ್ದೀನಿ. ಆಮೇಲೆ ಧ್ಯಾನಕ್ಕೆ ಬಂದಾಗ PMC ಚಾನಲ್ ಅವ್ರಿಗೆ ಕಾಲ್ ಮಾಡಿದೆ, ಈ ಥರ ನಾನು ಧ್ಯಾನಕ್ಕೆ ಬಂದಿದ್ದೀನಿ, ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂದಾಗ ಅವರು ಗ್ರೂಪಲ್ಲಿ ಜಾಯ್ನ್ ಮಾಡಿದರು. PMC ಚಾನಲ್ ಗ್ರೂಪಲ್ಲಿ ಜಾಯ್ನ್ ಮಾಡಿದರು. 5 ಗಂಟೆಗೆ ಧ್ಯಾನ ಕ್ಲಾಸ್ ನಡೀತಿತ್ತು, ಅದು ಬೆಳಗಿನ ಜಾವ. ಆವಾಗ 5 ಗಂಟೆಗೆ ಎದ್ದು ಧ್ಯಾನ ಮಾಡೋಕ್ಕೆ ಶುರು ಮಾಡಿದೆ. ಹೀಗೆ ನನ್ನ ಧ್ಯಾನ ಜರ್ನಿ ಶುರುವಾಯಿತು. ನನಗೆ ಯಾರೂ ಮಾಸ್ಟರ್ಸ್ ಏನೂ ಗೊತ್ತಿರಲಿಲ್ಲ. ಆದರೆ ಪತ್ರಿಜಿ ಸರು, ಅವರು ದೇಹ ತ್ಯಾಗ ಮಾಡೋಕ್ಕಿಂತ ಮುಂಚೆ ನನಗೆ ಪತ್ರಿಜಿ ಸರ್ ಗೊತ್ತಿಲ್ಲ, ಅವ್ರ ಮುಖ ಪರಿಚಯ ಇಲ್ಲ. ಆದರೆ ಅವ್ರ ಬಗ್ಗೆ ತಿಳ್ಕೊಂಡಿದ್ದೆ. ಅವರು ದೇಹ ತ್ಯಾಗ ಮಾಡ್ಬೇಕಾದ್ರೆ ನನಗೆ ಅವಾಗ ಭಾಳ ಬೇಜಾರಾಯಿತು, ಯಾಕಂದರೆ ಅವ್ರು ನೋಡೋಕ್ಕಾಗಿಲ್ಲ ಅಂಥೇಳಿ. ಆಮೇಲೆ ಪಿರಮಿಡ್ಗೆಲ್ಲ ಹೋದಾಗ ತುಂಬಾ ಬೇಜಾರಾಗಿದ್ದು, ಅವ್ರನ್ನ ನಾವು ನೋಡೋಕ್ಕಾಗಲಿಲ್ಲ ಅಂತ ಅಷ್ಟೇ. ಧ್ಯಾನಕ್ಕೆ ಬಂದಮೇಲೆ ಏನು ನೋಡೋಕ್ಕಾಗಲಿಲ್ಲವಲ್ಲ, ಆ ಸಮಯದಲ್ಲಿ ನಾವು ಧ್ಯಾನಕ್ಕೆ ಬಂದಿಲ್ಲ ಅಂತ. ಇಷ್ಟೇ ನನ್ನ ಧ್ಯಾನ ಪರಿಚಯ.
ಈಗ ಧ್ಯಾನ ಎಲ್ಲ 3 ಅವರ್ಸ್ ಎಲ್ಲ ಧ್ಯಾನ ಮಾಡ್ತೀನಿ. ನಾನು ವರ್ಕ್ ಪ್ರೆಷರ್ ತುಂಬ ಇರೋದ್ರಿಂದ ಆ ಸಮಯ ಎಷ್ಟಾಗುತ್ತೋ ಅಷ್ಟು ಇದು ಮಾಡಿಕೊಂಡು ಮನೆಯಲ್ಲಿ ಧ್ಯಾನ ಮಾಡ್ತೀನಿ. ಜಾಸ್ತಿ ಕೊಡೋದೇ ನನ್ನ ಜೀವನದಲ್ಲಿ ನಾನು ಧ್ಯಾನಕ್ಕಷ್ಟೇ ಮಹತ್ವ ಕೊಟ್ಟಿರೋದು. ಆಮೇಲೆ ನನ್ನ ಕೆಲಸ. ಆಮೇಲೆ ಇವತ್ತು ಎಲ್ಲ ನಾನು ಇವ್ರು ಬಂದಿದ್ದಾರಲ್ಲ, ಯಾರು ಬಂದಿರೋ ಇವರೇ ನನ್ನ ಬಂಧುಗಳು. ಯಾಕಂದರೆ ಇವತ್ತು ನನ್ನ ಬಂಧುಗಳು ಯಾರೂ ಬಂದಿಲ್ಲ, ಇವರೇ ನನ್ನ ಬಂಧುಗಳು. ಯಾಕೆ ರಿಯಲಿ ಹೇಳ್ತಾ ಇರೋದು, ನಾನು ಕರೆದಿದ್ದೀನಿ, ಆದರೆ ಅವ್ರು ಯಾರೂ ಬಂದಿಲ್ಲ. ನೀವೇ ನನ್ನ ಬಂಧುಗಳೆಲ್ಲ, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಗ ಅಕುಲ್ ಅಂತೇಳಿ, ಅವನು 3 ಅವರ್ಸ್ ಒಂದು ಸತಿ ಡೀಪ್ ಧ್ಯಾನಕ್ಕೆಲ್ಲ ಹೋಗ್ಬಿಟ್ಟು ಸಾಕ್ಷಾತ್ ಶಿವನ ದರ್ಶನ ಮಾಡ್ಕೊಂಬಂದಿದ್ದಾನೆ ಅವನು. ಕೆಲವರಿಗೆ ಇದರಲ್ಲಿ ಅಯ್ಯಪ್ಪ ಸರ್ ಕ್ಲಾಸಲ್ಲಿ ಶೇರ್ ಮಾಡಿದ್ದೀನಿ. ಡೀಪ್ ಧ್ಯಾನಕ್ಕೆ ಹೋಗ್ಬಿಟ್ಟಿದ್ದೆ ಫುಲ್ 3 ಅವರ್ಸ್ ಧ್ಯಾನಕ್ಕೆ ಹೋಗಿ ಅವನನ್ನು ಆಚೆ ಕರ್ಕೊಂಬರೋಕ್ಕೆ ತುಂಬ ಕಷ್ಟಪಟ್ವಿ ನಾವು. ನಮಗೆ ಗೊತ್ತಿಲ್ಲ ಅವ್ನು ಧ್ಯಾನಕ್ಕೆ ಹೋದರೆ ಏನಾಗಿದೆ ಅವನಿಗೆ ಅಂತ ನಮಗೇನು ಗೊತ್ತಿಲ್ಲ. ಫುಲ್ಲು ಡೀಪಾಗಿ ಧ್ಯಾನಕ್ಕೆ ಹೋಗ್ಬಿಟ್ಟಿದ್ದಾನೆ. ಅವನ್ನ ತುಂಬ ಫೋರ್ಸಬಲಿ ಎಬ್ಸಿಬಿಟ್ಟಿದ್ದೀವಿ. ಸಮಾಧಿ ಸ್ಥಿತಿ ಅಂತಾರಂಥದ್ದು ನನಗೆ ಗೊತ್ತಿಲ್ಲ. ಅದಕ್ಕೆ ಹೋಗಿದ್ದಾನೆ ಅವನು. ತುಂಬ ಫೋರ್ಸಬಲಿ ಅವನಿಗೆ ಮೈಯೆಲ್ಲ ಶೇಕ್ ಮಾಡಿ ಫೋರ್ಸಬಲಿ ಮಾಡಿ ನಾವು ಎಬ್ಸಿದ್ವಿ 3 ಅವರ್ಸ್ ಆದಮೇಲೆ. ಆಮೇಲೆ ಹೊರಗೆ ಬಂದಾಗ ಪ್ರೇಮ ಸರ್ ಹತ್ರ ಎಲ್ಲ ಹೇಳ್ದ. ನಮ್ಮ ಹತ್ರ ಯಾರ ಹತ್ರ ಹೇಳಿಲ್ಲ ಅವನು. ಸರೇ ಹತ್ರ ಕೂತ್ಕೊಂಡಾಗ ಧ್ಯಾನಕ್ಕೆ ಕೂರಿಸಿದಾಗ ಹೇಳ್ದ, ಈ ಥರ ಸಾಕ್ಷಾತ್ ಶಿವರ ಹತ್ರನೇ ಹೋಗಿದ್ದೆ, ಅವ್ರು ಈ ಥರ ನನಗೆ ನಮ್ಮ ಈ ಪ್ರಾಣಿ ಇದು ಮಾಂಸಾಹಾರ ತಿನ್ನಬಾರ್ದು, ಆ ರೀತಿ ನೀನು ಜನಗಳಿಗೆ ಹೇಳ್ಬೇಕು ಅಂತೆಲ್ಲ ಮಾತಾಡಿದ್ದಾರೆ ಅವರು. ನಮ್ಗೆ ಆ ಭಾಗ್ಯ ಇಲ್ಲ, ಆದರೆ ಅವನಿಗೆ ನನ್ನ ಮಗಂಗೆ ಆ ಭಾಗ್ಯ ಸಿಕ್ಕಿದೆ. ಅದೇ ನಮ್ಮ ಪುಣ್ಯ. ನನ್ನ ಹೆಸರು ಅಕುಲ್ ಅಂತ. ನಾನು 9th ಸ್ಟ್ಯಾಂಡರ್ಡ್ ಇವಾಗ 10th ಪ್ರಮೋಟ್ ಆಗಿದ್ದೀನಿ. ಎಕ್ಸಾಮಲ್ಲಿ ನನಗೆ ಡಿಫಿಕಲ್ಟ್ ಇತ್ತು ಎಕ್ಸಾಮ್ ಬರೆಯೋಕ್ಕೆ. ಸ್ಟೇಜ್ ಫಿಯರ್ ಇತ್ತು, ಬರೆಯೋಕ್ಕಾಗ್ತಿರ್ಲಿಲ್ಲ. ಆವಾಗ ಅಮ್ಮ ಹೇಳಿದರು ಪಿರಮಿಡಲ್ಲಿ ಇಟ್ಬಿಟ್ಟು ಬರಿ ಅಂತ. ಶೋಭಾ ಆಂಟಿನೂ ಹೇಳಿದರು. ಆವಾಗ ಒಂದು ಸತಿ ನೋಡೋಣ ಅಂದ್ಬಿಟ್ಟು ಮಾಡಿದೆ. ಅದು ಫಸ್ಟ್ ಎಕ್ಸಾಮ್ ಇಂಗ್ಲೀಷ್ ಇತ್ತು. ಬರೆದಿದ ಮೇಲೆ ನಾನೇನೂ ಬರೀತಿರ್ಲಿಲ್ಲ, ಮಾಸ್ಟರ್ಸ್ ಹೆಲ್ಪ್ ಮಾಡ್ತಿದ್ರು. ಬರೀತಿರ್ಬೇಕಾದ್ರೆ ಅದ್ರ ಕೈ ನನ್ನ ಗ್ರಿಪ್ ಮಾತ್ರ ಹಿಡ್ದಿದ್ದೆ ಅಷ್ಟೇ, ಪೆನ್ನೆಲ್ಲ ಮಾಸ್ಟರ್ಸ್ ಬರೀತಾಯಿದ್ರು. ಮೈ ಡಿಯರ್ ಮಾಸ್ಟರ್ಸ್ ಆ್ಯಂಡ್ ಮೈ ಡಿಯರ್ ಗಾಡ್ಸ್, ನಾವೆಲ್ಲರೂ ಕಾರಣ ಜನ್ಮರು. ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಯಾರು ಆರ್ಡಿನರಿ ಸೋಲ್ ಆ್ಯಂಡ್ ಸೆಲ್ಫ್ ಅಲ್ಲ. ಉನ್ನತ ಲೋಕಗಳು ಎಷ್ಟೋ ಇದ್ದಾವೆ. ಆ ಲೋಕಗಳಿಂದ ನಾವು ಈ ಭೂಲೋಕಕ್ಕೆ ಬಂದಿದ್ದೀವಿ. ಈ ಭೂಮಿ ಮೇಲೆ 3 ರಕ ಆತ್ಮಗಳು. ಖನಿಜ ಸಾಮ್ರಾಜ್ಯನಿಂದ ವೃಕ್ಷ ಸಾಮ್ರಾಜ್ಯ, ವೃಕ್ಷ ಸಾಮ್ರಾಜ್ಯನಿಂದ ಪ್ರಾಣಿ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯನಿಂದ ಮನುಷ್ಯ ಸಾಮ್ರಾಜ್ಯ. ಇದು ಮೊದಲನವರು. ಎರಡನೇದು ಪೂರ್ಣಾತ್ಮ ಸೃಷ್ಟಿ ಮಾಡಿರೋ ಆತ್ಮಗಳು, ವಿಶ್ವಮೂಲ ಚೈತನ್ಯದಿಂದ ಬಂದಿರೋ ಆತ್ಮಗಳು. ನಾವು ಇಳಿದು ಬಂದು ದೇವತೆಗಳು. ನಾವು ಡೈರೆಕ್ಟ್ ಉನ್ನತ ಲೋಕದಿಂದ ಈ ಭೂಲೋಕಕ್ಕೆ ಬಂದಿದೆ. ಜನನ ಅಂದರೆ ಆತ್ಮ ದೇಹದ ಒಳಗೆ ಪ್ರವೇಶವಾಗುವುದು. ಮರಣ ಅಂದರೆ ಆತ್ಮ ದೇಹನ ಬಿಟ್ಟು ಹೋಗೋದು. ಈ ದೇಹ ಯಾಕೆ ಬೇಕು ಆತ್ಮಗೆ? ಈ ಭೂಲೋಕ ಮೇಲೆ ದೇಹವಿಲ್ಲ ಅಂದರೆ ಏನು ಕೆಲಸ ನಡೆಯಲ್ಲ. ಭೌತಿಕ ಜೀವನ ಇಲ್ಲ, ಆಧ್ಯಾತ್ಮಿಕ ಜೀವನ ಇಲ್ಲ. ತಿನ್ನಬೇಕಂದ್ರೆ ಆತ್ಮ ತಿನ್ನುತ್ತೆ, ದೇಹ ಬೇಕು. ಧ್ಯಾನ ಮಾಡಬೇಕಂದ್ರೆ ದೇಹ ಬೇಕು. ದೇಹವಿಲ್ಲಂದರೆ ಏನು ನಡೆಯಲ್ಲ. ಆದರೆ ನಮಗೆ ಏನು ಬೇಕಿದೆಲ್ಲ ತಿಳ್ಕೊಳ್ಳೋಕ್ಕೆ ಜ್ಞಾನ ಬೇಕು. ಆ ಜ್ಞಾನವೆಲ್ಲಿದೆ? ಆತ್ಮದೊಳಗಿದೆ. ಎಷ್ಟು ಪುಸ್ತಕ ಓದಿದ್ರೇನು ಇದೆಲ್ಲ ಅರ್ಥ ಆಗಲ್ಲ. ಧ್ಯಾನ ಮಾಡಿದ್ದರೆ, ನಮ್ಮ ಒಳಗೆ ನಾವು ಹೋದರೆ, ಆ ಜ್ಞಾನನ ಹೊಂದಿದ್ದರೆ ಅರ್ಥ ಆಗುತ್ತೆ ಜೀವನ ಏನು. ಮೊದಲು ನಾವು ಏನು ತಿಳ್ಕೋಬೇಕು? ಈ ದೇಹ, ಹೌದಲ್ವ? ಈ ದೇಹ ಅದ್ಭುತ, ಆದರೆ ಯಾರೂ ಪ್ರೀತಿಸ್ತಾ ಇಲ್ಲ, ಇಷ್ಟಪಡ್ತಾ ಇಲ್ಲ. ದೇಹೋ ದೇವಾಲಯ. ದೇಹ ಅಂದ್ರೇನು? ದೇವಸ್ಥಾನ. ಯಾಕೆ ಇದು ದೇವಸ್ಥಾನ? ಯಾಕೆ? ಆತ್ಮ ಇದ್ದರೆ ಶಿವ, ಆತ್ಮ ಇಲ್ಲ ಅಂದರೆ ಶವ. ಆ ಶಿವಭಗವಾನ್ ಯಾವಾಗಲೂ ಏನು ಮಾಡ್ತಾ ಇರ್ತಾರೋ? ಧ್ಯಾನ. ಮತ್ತು ಈ ಆತ್ಮ ಎಂಬ ಶಿವಭಗವಾನ ಧ್ಯಾನ ಮಾಡಬೇಕಂದ್ರೆ ದೇವಸ್ಥಾನ ಬೇಕು, ಈ ದೇಹ ಬೇಕು. ಭೂಲೋಕದ ಮೇಲೆ
ಈ ದೇಹ ಇಲ್ಲ ಅಂದರೆ ಆತ್ಮ ಏನು ಉದ್ಧಾರವಾಗಲ್ಲ, ಯಾರೇ ಇರ್ಬೋದು. ಎಲ್ಲ ನಮ್ಮ ಎಲ್ಲ ಪ್ರೀತಿ ಪಾತ್ರಮಾನ ನಮ್ಮ ಪತ್ರಿಜಿ ಗುರುಗಳಿಗೂ ನಾನು ಫಸ್ಟ್ ಧನ್ಯವಾದಗಳ ಹೇಳ್ಕೊತಾ ಇದ್ದೀನಿ. ನನ್ನ ಎತ್ತಿದ ತಾಯಿ ತಂದೆಯರಿಗೂ ನಾನು ಧನ್ಯವಾದಗಳ ಹೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ನಮ್ಮ ಪ್ರೇಮ ಸರ್ಗೂ, ನಮ್ಮ ಸುರೇಂದ್ರ ಸರ್ಗೂ ಎಲ್ಲರಿಗೂ ಧನ್ಯವಾದಗಳ ಹೇಳ್ಕೊತಾ ಇದ್ದೀನಿ. ನನ್ನ ಎಲ್ಲ ಆತ್ಮ ಬಂಧುಗಳಿಗೂ ಧನ್ಯವಾದಗಳು ಹೇಳ್ಕೊತಾ ಇದ್ದೀನಿ. ಮಾಸ್ಟರ್ಸ್, ನೀವು ಎಲ್ಲರೂ ಅನ್ಕೋಬೋದು ಇದು ಏನು ಉಂಡಿಯಲ್ಲವಾ ಅಂತ. ನಾನು ಸಾರ್ ಹೇಳೋ ಥರ ಒಂದೇ ಸಲ ನನಗೆ ಅಷ್ಟು ಕೊಡೋಕ್ಕಾಗಲ್ಲ. ನಾನು ಕೆಲಸ ಮಾಡಿರೋದು ಮನೆ ಕೆಲಸ, ನನಗೆ ಅಷ್ಟು ಏನೂ ಇದು ಇರಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ಪ್ರತಿ ಒಂದು ದಿನಾನೂ ನಾನು ಧ್ಯಾನ ಮಾಡುವಾಗಲೇ ನನ್ನ ಕೈಲಿ ಎಷ್ಟಾಗುತ್ತೋ 10 ರೂಪಾಯಿ 5 ರೂಪಾಯಿ ಇದಕ್ಕೆ ಹಾಕ್ತೀನಿ. ಆವಾಗ ನನಗೊಂದು ಸಮಾಧಾನ, ನಾನು ಇವತ್ತು ಧ್ಯಾನ ಮಾಡಿದ್ದೀನಿ ಅಂದರೆ ಒಂದು ಸಮಾಧಾನ. ಇನ್ನೊಂದು ಈ ದುಡ್ಡು ಯಾವುದೋ ಒಂದು ಅನ್ನದಾನಕ್ಕೋ ಪಿರಮಿಡ್ಕೋ ಹೋಗುತ್ತಲ್ಲ ಅನ್ನೋದು ಒಂದು ಸಮಾಧಾನ. ನೀವು ಎಲ್ಲರ ಹತ್ರ ನಾನು ಹೇಳ್ಕೊಳ್ಳೋದು ಲಕ್ಷ ಕೋಟಿ ಕೋಟಿ ಅಂತ ನನಗೆ ಹೇಳಲ್ಲ. ನಿಮ್ಮ ಕೈಲೇ ಸ್ಯಾರಿ ಹೇಳಿದಾರ ಪ್ರತಿ ಒಂದು ತಿಂಗಳಿಗೂ 100 ರೂಪಾಯಿ ಕೊಡಿ, ಸಂತೋಷ. ನಾವು ನಮ್ಮ ಗುರುಗಳು ಹೇಳಿದ್ದಾರೆ ಯಾವಾಗಲೂ 100 ರೂಪಾಯಿ ಕೊಟ್ಟಿರೋವ್ರಿಗೆ ಕೈ ಮುಗಿಯೋದು, 10 ರೂಪಾಯಿ ಕೊಟ್ಟಿರೋವ್ರಿಗೂ ಹಿಂಗೆ ಮಾಡೋದು ಅಂತೆಲ್ಲ. ನಮ್ಮ ಪಿರಮಿಡ್ ಮಾಸ್ಟರ್ ಯಾವಾಗಲೂ ಹಂಗೆ ಮಾಡೋದಿಲ್ಲ. ನಿಮ್ಮನ್ನ ಯಾರೂ ನಾವು ಕಂಪಲ್ಲು ಮಾಡಲ್ಲ, ನೀವು ಕೊಡಲೇಬೇಕು ಅಂತ ಯಾರೂ ಕಂಪಲ್ ಮಾಡಲ್ಲ. ಇವಾಗ ಎಲ್ಲರೂ ಮನೆಯಲ್ಲಿ 10 ರೂಪಾಯಿ ಅನ್ನೋದು ಏನೋ ದೊಡ್ಡ ವಿಷಯ ಅಲ್ಲ. ಈ ಕಾಲದ ದುಡಿಯೋವ್ರಿಗೆ ಎಲ್ಲರೂ ಈಗ ಮನೆಯಲ್ಲ ಎಲ್ಲರೂ ದುಡಿತೀವಿ, ಏನೂ ಇಲ್ಲ ಅಂತ ಎಲ್ಲ ಸುಮ್ಮನೆ ಅಂತ ಯಾರೂ ಇರಲ್ಲ. ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ನೀವು ಸೇವೆ ಮಾಡಿ, ಒಂದು ಅನಿಲ್ ಸೇವೆ ಥರ ಅಂದ್ಕೊಂಡು ಮಾಡಿ ಅಷ್ಟೇ. ನಿಮ್ಮ ಎಲ್ಲರ ಹತ್ರ ನಾನು ಹೇಳ್ಕೊತಾ ಇದ್ದೀನಿ. ನಾನು ಧ್ಯಾನಕ್ಕೆ ಬಂದು 1.5 ವರ್ಷ ಆಯಿತು. ನನ್ನ ಗುರುನೇ ನನಗೆ ತೋರಿಸ್ಕೊಟ್ಟಿದ್ದ. ನನ್ನ ಗುರು ಅಂದರೆ ನಮ್ಮ ಎಲ್ಲರ ಗುರು ಪತ್ರಿಜಿ ಗುರುಗಳು. ನನ್ನ ಗುರು ಅಂದರೆ ನನ್ನ ಶ್ವಾಸ ಗುರುನೇ ನನಗೆ ತೋರಿಸ್ಕೊಟ್ಟಿದ್ದ ಪದ್ಮ ಅಪ್ಪಾಜಿಗೆ ನಾನು ಧನ್ಯವಾದಗಳ ಹೇಳ್ಕೊತಾ ಇದ್ದೀನಿ. ಈ ನಿಮಿಷ ನಾನು ತುಂಬ ನಾನ್ ವೆಜ್ ತಿನ್ನೋವಳು. ನಾನು ಯಾಕೆಂದರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಪಾಂಡಿಚೇರಿ ಇಲ್ಲ, ಸಮುದ್ರದೆಲ್ಲ ಹುಟ್ಟಿ ಬೆಳೆದಿದ್ದೀನಿ. ಮೇಲೆ ಪರಕ್ರ ಫ್ಲೈಟ್, ಕೆಳಗೆ ಹೊಡ್ರ ಶಿಪ್ ತವರ ಎಲ್ಲ ತಿಂತೀನಿ. ಆ ರೀತಿ ಇದ್ದವಳು ನಾನು. ತಿಂತಾ ಇದ್ದೆ, ಇವಾಗೆಲ್ಲ ತಿಂತಾ ಇದ್ದೆ. ಅದು 2 ಬಿಟ್ಟು ಎಲ್ಲನೂ ತಿಂತೀನಿ. ಆ ರೀತಿಗೆ ತಿಂತಾ ಇದ್ದೆ. ಯಾವಾಗ ಧ್ಯಾನತೆಗೂ ಬಂದಿದ್ದಕ್ಕப்புறம் ಆವಾಗ ಅದಕ್ಕೆ ಮುಂಚೆ ಜ್ಞಾನ ಇಲ್ಲ, ಹಂಗೆ ಹೇಳ್ಬೋದು. ಅಜ್ಞಾನದಿಂದ ಆ ಥರ ಎಲ್ಲ ನಾನು ಮಾಡಿದ್ದೀನಿ. ಇವಾಗ ಜ್ಞಾನ ಅನ್ನೋದು ಒಂದು ಧ್ಯಾನದಿಂದ ಜ್ಞಾನ ಬಂತು ಅಂತ ಸಾರ್ ಹೇಳ್ತಾರೆ ಯಾವಾಗಲೂ. ಅದು ಯಾವಾಗ ಜ್ಞಾನ ಬಂತೋ ನಾನು ಅದೆಲ್ಲ ಕಂಪ್ಲೀಟ್ ಅದರಿಂದ ಹೊರಗೆ ಬಂದೆ. ಇವತ್ತು ಮಾಸ್ಟರ್ ನನಗೆ ದಾರಿಲೇ ಸಿಕ್ಕಿದ್ರು ಸರಿ, ಒಂದು ಬಸ್ಲೇ ಟ್ರಾವೆಲ್ ಮಾಡಿದ್ರು ಸರಿ, ಟ್ರೈನ್ಲೇ ಟ್ರಾವೆಲ್ ಮಾಡಿದ್ರು ಸರಿ, ನಾನು ಎಲ್ಲರೂ ಸುಮ್ಮನೆ ಕೂತ್ಕೊಂಡಿದ್ರೆ ನಾನು ಮಾತ್ರ ಕೂರಲ್ಲ. ಅವ್ರ ಹತ್ರ ಹೋಗಿ ಪಕ್ಕದಲ್ಲಿ ಹೋಗ್ಬಿಟ್ಟು ನೀವು ಯಾವ ಊರು ಏನು ಅಂತ ಕೇಳ್ತೀನಿ. ಅವ್ರು ನೋಡ್ಕೋತೀನಿ ಫಸ್ಟು, ಅವ್ರ ಕ್ಯಾರೆಕ್ಟ್ರ್ ಹೆಂಗೆ ಫಸ್ಟು ಮಾತೆಲ್ಲ ತಿಳ್ಕೊಂಬಿಡ್ತೀನಿ. ಅವ್ರು ಹೆಂಗೆ ನಾವು ಮಾತಾಡಿದ್ರೆ ಕೇಳಿಸ್ತಾರ ಅಂತ. ಇವತ್ತು ಅಂದ್ಕೊಂಡು ನನ್ನ ಮಾತು ಯಾರೂ ಕೇಳಿಲ್ಲ. ಫಸ್ಟ್ ಹೇಳಿದ ತಕ್ಷಣ ಅವ್ರಿಗೆ PMC ನಂಬರ್ ಕೊಟ್ಬಿಡ್ತೀನಿ. ನೀವು ಯೂಟ್ಯೂಬ್ ನೋಡಿ PMC ಓಡ್ರಿ, ಅದರಲ್ಲಿ ನಿಮಗೆಲ್ಲ ಸಿಕ್ಬಿಡುತ್ತೆ ಅಂತ. ನಾವು ಹೇಳಿದ್ದು ಒಬ್ಬರು ಸುಳ್ಳು ಹೇಳ್ಬೋದು, ಇರೋ ನಮ್ಮ ಮಾಸ್ಟರ್ಸ್ ಯಾರು ಹಂಗೂ ಸುಳ್ಳು ಹೇಳಂಗಿಲ್ಲ. ನೀವು ಒಬ್ರೊಬ್ಬರ ಅನುಭವನ ಕೇಳ್ಕೊಳ್ಳಿ. PMC ಚಾನಲ್ಲ ಟೈಮ್ ಸಿಕ್ಕುವಾಗಲೇ 24 ಅವರ್ಸ್ಲೆ ಮ್ಯಾಕ್ಸಿಮಮ್ ನೀವು ಟ್ರಾವೆಲ್ ಮಾಡುವಾಗಲೇ ಮೊಬೈಲ್ ನೋಡ್ತೀರಲ್ಲ, 1 ನಿಮಿಷ ಏನೋ ಹೇಳ್ತಾರಲ್ವ ನೋಡೋಣ ಅಂತ 1 ನಿಮಿಷ ನೀವು ಅದನ್ನು ಟ್ರೈ ಮಾಡಿ. ಅದರಿಂದ ತುಂಬ ಅನುಕೂಲ ಇರುತ್ತೆ. ನಾನಂತ ತುಂಬ 10 ಇಯರ್ಸಿಂದ ಟ್ಯಾಬ್ಲೆಟ್ ತಿಂದೀನಿ. ಥೈರಾಯ್ಡ್ ಟ್ಯಾಬ್ಲೆಟು, ಡಸ್ಟ್ ಅಲರ್ಜಿ ಟ್ಯಾಬ್ಲೆಟು, ಎಲ್ಲ ಡಾಕ್ಟ್ರ್ ಹತ್ರನೂ ಹೋಗಿ ತೋರಿಸಿದ್ರು, ಫೈಲ್ ಇಟ್ಕೊಂಡಿದ್ದೀನಿ. ಇವಾಗೆಲ್ಲ ಧ್ಯಾನಕ್ಕೆ ಬಂದರೆ ಎಲ್ಲ ಫೈಲ್ ಎತ್ತು ಕಸಾಕ್ ಹಾಕಿದ್ದೀನಿ. ಯಾಕೆ ಅಂದರೆ ಆ ರೀತಿಗೆ ನನಗೂ 1 ದಿನ ಟ್ಯಾಬ್ಲೆಟ್ ಇಲ್ಲ ಅಂದರೆ ನನ್ನ ಕೈಲಿ ಇರೋಕ್ಕಾಗಲ್ಲ. ಆ ರೀತಿಗೆ ನಾನು ಟ್ಯಾಬ್ಲೆಟ್ ಹಾಕಲೇಬೇಕು. ಯಾವಾಗ ಧ್ಯಾನಕ್ಕೆ ಬಂದಿದ್ದೀನೋ ಕಂಪ್ಲೀಟು ನೋ ಡಾಕ್ಟರ್ ನೋ ಮೆಡಿಸಿನ್ ಅಂತ ಇದಾಗಿದೆ. ಅದಕ್ಕೆ ಈಗ ನಾವು ಪೇಪರ್ಲ ಬರೆದು ಪಾಸಾಗಿರೋ MBBS ಡಾಕ್ಟ್ರ್ ಹತ್ರ ಹೋಗಿ ನಮ್ಮ ದೇಹನೇ ಕೊಡ್ತೀವಿ, ನೀವು ಏನು ಬೇಕಾದ್ರೆ ಮಾಡ್ಕೊಳ್ಳಿ ಸರ್ ಅಂತ. ಅವ್ರು ಏನು ಇಂಜೆಕ್ಷನ್ ಹಾಕ್ತಾರೆ ಯಾರಂತ ಕೇಳ್ತೀರಾ? ಯಾವ ಮೆಡಿಸಿನ್ ಬರೆದು ಕೊಡ್ತಾರಂತ ಅರ್ಥ ಆಗುತ್ತಾ? ಹೋಗ್ತೀವಿ, ಚೀಟಿ ಕೊಡ್ತೀವಿ, ಮೆಡಿಸಿನ್ ಕೊಡ್ತಾರೋ ನಾವು ತಗೊಂಬಂದು ಹಾಕೋತೀವಿ. ಯಾಕಂದರೆ ಅದು ನಮ್ಮ ನಂಬಿಕೆ. ಡಾಕ್ಟ್ರು ಬರೆದು ಕೊಟ್ರಲ್ಲ, ಆಯಿತು ತಿಂದಿದ್ದೆ ಸರಿ ಆಯ್ತಲ್ವ ಅಂತ ನಮ್ಮ ನಂಬಿಕೆ ಇಲ್ವಾ? ನಾನು ಈ ಥರ ಯೂಟ್ಯೂಬ್ ನೋಡುವಾಗಲೇ ಒಂದು ಚಿಕ್ಕ ಸ್ಟೋರಿ ನೋಡಿದ್ದೀನಿ. ಅವರು ಧ್ಯಾನಿನೇ. ಅವರು ಡಾಕ್ಟ್ರ್ ಹತ್ರ ಹೋದ್ಮೇಲೆ ಅವರು ಪೇಷಂಟ್ ಹೋಗಿದ್ದಾರೆ. ಆ ಪೇಷಂಟ್ ಹತ್ರ ಹೋಗಿ ಡಾಕ್ಟ್ರು ತೋರಿಸಿದ್ದಾರೆ. ಅವ್ರು ಚೆಕ್ ಮಾಡಿದರೆ ಅವ್ರಿಗೆ ಏನೂ ಇಲ್ಲ ಅಂತ ಹೇಳಿದರೆ ಡಾಕ್ಟ್ರ ಮೇಲೆ ನೀವು MBBS ಓದಿದ್ದೀರ ಅಂತ ತಿರ್ಗಿ ಅವರೇ ಕೇಳಿಬಿಟ್ರಂತೆ. ಯಾಕಪ್ಪ ಹಂಗೆ ಕೇಳ್ತೀರ ಅಂದರೆ, ನನಗೂ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳ್ತೀನಿ, ಯಾವ ಮೆಡಿಸನ್ ಬರೆದು ಕೊಡ್ತಾ ಇಲ್ಲಲ್ಲ ಅಂತ. ಆವಾಗ ತನ್ನ ಡ್ರೆಸ್ಸಲ್ಲಿ ಇರೋ ಬಟನು ಒಂದು ಟ್ಯಾಬ್ಲೆಟ್ ಥರ ಇತ್ತಂತ ಡಿಸೈನು. ಆ ಟ್ಯಾಬ್ಲೆಟನ್ನು ಅವ್ರಿಗೆ ಕೊಟ್ಟು ಇದನ್ನು ನೀವು ನುಂಗಬೇಡಿ, ಸುಮ್ಮನೆ ಬಾಯಲ್ಲಿ ಇಟ್ಕೊಂಡು ಚೂಪಿ ಇಷ್ಟು ಅವರ್ ಅಂತ ಹೇಳಿದ್ರಂತೆ. ಆವಾಗ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ, ನಿಮ್ಮ ಬಾಡಿಲಿ ಏನೋ ಪ್ರಾಬ್ಲಮ್ ಅಂದರೆ ಎಲ್ಲ ಸರಿಯಾಗುತ್ತೆ ಅಂತ. ಅವರು ತಗೊಂಡೋಗಿ ಆ ಟ್ಯಾಬ್ಲೆಟನ್ನು ಚೂಪ್ತಾ ಇದ್ರು. ತಿರ್ಗಿ ತಗೊಂಬಂದು ಈ ಟ್ಯಾಬ್ಲೆಟ್ ನನ್ನ ಕೈಲಿ ಕೊಡಬೇಕು ಅಂತ ಹೇಳಿದ್ರಂತೆ.
ಸರ್ ಈ ಟ್ಯಾಬ್ಲೆಟ್ ಕರಗಲ್ವಾ ಅಂದರೆ ಇಲ್ಲಲ್ಲ ಅದು ಆ ಥರ ಮೆಡಿಸನ್ ಫಾರಿನ್ಲಂದು ಬಂದಿದೆ ಅಂತ ಹೇಳಿದ್ರಂತೆ. ಆವಾಗ ಹೇಳಿದ ತಕ್ಷಣ ಅವ್ರಿಗೂ ಒಂದು ನಂಬಿಕೆ ಬಂತು. ಟ್ಯಾಬ್ಲೆಟ್ ತಿರ್ಗೋ ವಾಪಸ್ಸು ತಗೊಂಡ್ರಂತ ಡಾಕ್ಟ್ರಿಗೆ ಕೊಟ್ಟಿದ ತಕ್ಷಣ ಈಗ ಹೆಂಗಿದೆಪ್ಪ ಸರ್, ಸೂಪರ್ ಆಗಿದ್ದೀನಿ ಸರ್, ಕಂಪ್ಲೀಟ್ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು. ಆ ಥರ ಇವಾಗಲೂ ಇನ್ನೂ ನಮ್ಮ ಮಾಸ್ಟರ್ಸ್ ಇಲ್ಲ, ಇನ್ನೂ ಪ್ರಪಂಚದಲ್ಲಿ ಎಷ್ಟೊಂದು ಟ್ಯಾಬ್ಲೆಟ್ಟಿಂದನೇ ನಮಗೆ ಇದಾಗುತ್ತೆ ಅಂದರೆ ಕ್ಯೂಲ ಹೋಗಿ ನಿಂತ್ಕೋತೀವಿ ಎಷ್ಟೋ ಅವರ್. ಅದೇ ಒಂದು 5 ನಿಮಿಷ ಕೂತ್ಕೊಂಡು ನಿಮ್ಮ ಒಳಗೆ ನೀವಿರಿ ಅಂತ ಹೇಳಿದ್ರೆ ಇಲ್ಲ. ದೇವಸ್ಥಾನದಲ್ಲಿ ಹೋಗಿ ಕ್ಯೂ ಗಂಟ್ಲೆ ನಿಂತ್ಕೊಂಡು ಆ ಶಿವನ ನೋಡ್ತೀವಿ, ಅಲ್ಲಿ ಶಿವ ಇರ್ತಾರಲ್ಲ ನಮ್ಮ ಒಳಗನೆ ಇದ್ದಾರೆ, ನಿಮ್ಮ ಒಳಗನೆ ಕೂತ್ಕೊಂಡು ಶಿವವನ್ನು ನೋಡಿ ಅಂದರೆ ಯಾರಿಗೂ ಅರ್ಥ ಆಗಲ್ಲ ಮಾಸ್ಟರ್ಸ್. ಆ ರೀತಿಗೂ ಇನ್ನೂ ಇದು ಆಗ್ತಾನೆ ಇದೆ. ಖಂಡಿತವಾಗ್ಲೂ ನಮ್ಮ ಗುರುಗಳು ಹೇಳಿದರು ಪ್ರತಿಯೊಂದು ಮನೆಯೂ ಪಿರಮಿಡ್ ಆಗಬೇಕು. ಆವಾಗ ಎಲ್ಲರೂ ಗುರುಗಳು ಧ್ಯಾನ ಮಾಡಿದ್ದಾರೆ. ಯಾರೂ ಪ್ರತಿಯೊಂದು ಮನುಷ್ಯನಿಗೆ ಈ ಥರ ಇಷ್ಟು ಇದಕ್ಕೆ ಯಾರಿಗೂ ತೋರಿಸಿಲ್ಲ. ஆனால் ನಮ್ಮ ಪತ್ರಿಜುಗುರುಗಳು ಒಬ್ಬರು ಮಾತ್ರ ಇವತ್ತು ಇಡೀ ಪ್ರಪಂಚದಲ್ಲೂ ಅಲ್ಲಿ ಕಡೆಗಳನ್ನು ಪ್ರತಿಯೊಂದು ಮನೆಗಳನ್ನು ಧ್ಯಾನ ಅಂದರೆ ಇವಾಗ ಹೌದು ಮೇಡಮ್ ಗೊತ್ತು ಮೇಡಮ್ ನೋಡಿದ್ದೀನಿ ಚಾನಲ್ ಯೂಟ್ಯೂಬ್లో ನೋಡಿದ್ದೀವಿ ಅಂತಾರೆ. ಆ ರೀತಿಗೆ ನಮ್ಮ ಗುರುಗಳು ಇವಾಗ ನಮಗೆ ಜ್ಞಾನನ ತಿಳಿಸಿದ್ದಾರೆ. ಓದಬೇಕು, ಓದೋದು ಒಂದು ಜ್ಞಾನ. ಯಾಕೆ ಅಂದರೆ ಈ ಸಮುದಾಯದಲ್ಲಿ ನಾವು ದುಡ್ಡು ಬೇಕು ಬದುಕತ್ತಿಗೆ. ಈ ದೇಹ ಇರೋ ತನಕ ನಾವು ದುಡಿಬೇಕು. ಈ ದೇಹಕ್ಕೂ ಒಂದು ದುಡಿಬೇಕಂದ್ರೆ ನಾವು ಓದಬೇಕು. ನಾನು ಓದಿಲ್ಲ ಅಂತ ಹೋಗಿ ಒಂದು ಕೆಲಸ ಕೊಡಂದ್ರೆ ಯಾರು ಕೊಡಲ್ಲ. ನೀವೇನು ಓದಿದ್ದೀರಾ ಅಂತ ಸರ್ಟಿಫಿಕೇಟ್ ಕೇಳ್ತಾರೆ. ಅದೇ ನಾವು ಧ್ಯಾನ ಮಾಡೋದಕ್ಕೂ ಓದಬೇಕಂತ ಯಾವ ಅವಶ್ಯಕತೆ ಇಲ್ಲ. ಜ್ಞಾನ ಒಂದು ಇದ್ದರೆ ಸಾಕು ಮಾಸ್ಟರ್ಸ್, ಅದಕ್ಕೆ ಟೈಮಿಂಗ್ ಇಲ್ಲ. ನಮ್ಮ ಗುರುಗಳಿಗೂ ಗೊತ್ತು, ನಮ್ಮ ಮಕ್ಕಳನ್ನ ಸ್ನಾನ ಮಾಡಿ ರೆಡಿಯಾಗಿ ತಲೆ ಸ್ನಾನ ಮಾಡಿ ಕೂತ್ಕೋ ಧ್ಯಾನ ಮಾಡಂದ್ರೆ ನಾವು ಯಾರು ಮಾಡಲ್ಲ. ಅದಕ್ಕೆ ನಮ್ಮ ಗುರುಗಳು ಹೇಳಿದ್ದಾರೆ ಯಾವ ಟೈಮ್ ಬೇಕಾದ್ರೆ ನೀವು ಸ್ನಾನ ಮಾಡಬೇಕಾ ಅವಶ್ಯಕತೆ ಇಲ್ಲ. ಯಾವ ಟೈಮು ಎನಿ ಟೈಮ್ ಯಾವಾಗ ಬೇಕಾದ್ರೆ ಕೂತ್ಕೊಳ್ಳಿ ಧ್ಯಾನ ಮಾಡಿ. ಅದಕ್ಕೆ ನಾವು ಇಷ್ಟು ಜನ ಇದಾಗಿರೋದು. ಇಲ್ಲ ತಲೆ ಸ್ನಾನ ಮಾಡಿಯೇ ಕೂತ್ಕೋಬೇಕು, ಸ್ನಾನ ಮಾಡಿಯೇ ಕೂತ್ಕೋಬೇಕು, ಈ ಥರ ಜಾಗಲೇ ಕೂತ್ಕೋಬೇಕಂದ್ರೆ ನಾವೆಲ್ಲ ಮಾಡ್ತೀವ ಮಾಸ್ಟರ್? ಖಂಡಿತವಾಗಲೂ ಇಲ್ಲ. ನಮ್ಮ ಗುರುಗಳಿಗೂ ಗೊತ್ತಾಯಿತು ನಮ್ಮ ಮಕ್ಕಳು ಹೀಗೆ, ಅದಕ್ಕೆ ನಮ್ಮ ಮಕ್ಕಳ ರೀತಿಗೆ ನಾವು ಹೋಗಬೇಕು. ಅದಕ್ಕೆ ನಮ್ಮ ಗುರುಗಳು ಈ ಥರ ಒಂದು ಇದನ್ನು ಕೊಟ್ಟಿದ್ದಾರೆ. ಆ ರೀತಿಗೆ ಪ್ರತಿಯೊಬ್ಬರೂ ಧ್ಯಾನ ಮಾಡಿ ಖಂಡಿತವಾಗಲೂ ಅದರಲ್ಲಂದು ನಿಮಗೆ ಜ್ಞಾನ ಇದಾಗುತ್ತೆ. ಮಕ್ಕಳಿಗೂ ಇವಾಗಲಂದೇ ಹೇಳ್ಕೊಡಿ ಧ್ಯಾನನ. ಪ್ರತಿಯೊಂದು ಪ್ಯಾರೆಂಟ್ಸೂ 10 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿ ಅಂತ ಹೇಳ್ಕೊಡಿ. ನೀವು ಎಲ್ಲರೂ ದಯವಿಟ್ಟು ಈ ಥರ ಒಂದು ಇದನ್ನು ಇವತ್ತಿಂದು ಶುರು ಮಾಡಿ. ನಿಮ್ಮ ಕೈಲಿ ಒಂದು ಅನಿಲ್ ಸೇವೆ ಥರ ಏನೋ ಒಂದು ಆಗುತ್ತೆ. ಇವಾಗ ನಾವು ಯೋಗ ಮಾಡಿ ಅಂತ ಹೇಳಿದ್ರೆ ಧ್ಯಾನ ಮಾಡಿ ಅಂದರೆ ಯಾರು ಬರಲ್ಲ. ಇದೇ ಯೋಗ ಮಾಡಿ ಅಂದರೆ 500 ರೂಪಾಯಿ ಕಟ್ಟಿದ್ರೆ 1000 ರೂಪಾಯಿ ಕಟ್ಟಿದ್ರು ಆಯ್ತು ಅಂದ್ಬಿಟ್ಟು ಒಂದು ಮ್ಯಾಟ್ ಇಟ್ಕೊಂಡು ಹೋಗ್ತಾರೆ. ಹೋಗಿ ಕೂತ್ಕೊಂಡು ಧ್ಯಾನ. ಅದುವೇ ನಾವು ಫ್ರೀ ಹೇಳ್ಕೊಡ್ತೀವಿ ಧ್ಯಾನ ಮಾಡಿ ಅಂದರೆ ಟೈಮೇ ಇಲ್ಲಪ್ಪ. ಇದು ಒಂದೇ ಬರೋದು ಧ್ಯಾನ ಮಾಡಿ ಅಂದರೆ ಟೈಮೇ ಇಲ್ಲ. ಅದೇ 1000 ರೂಪಾಯಿ ಕಟ್ಟಿದ್ದೀವಿ, ಯಾಕೆ ಹೋಗ್ತೀವಿ ಅಂದರೆ 1000 ರೂಪಾಯಿ ಕಟ್ಬಿಟ್ಟಿದ್ದೀವಲ್ಲ, ಅದಕ್ಕಾಗವೇ ಹೋಗ್ತೀರಾ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಮನೆಗಳನ್ನು ನಾವು ಧ್ಯಾನಿಗಳಾಗಬೇಕು. ಈ ಪ್ರಪಂಚ ಧ್ಯಾನ ಪ್ರಪಂಚವಾಗಬೇಕು. ಫಸ್ಟ್ ಆಫ್ ಆಲ್ ಈ ಇರೋದಲ್ಲೇ ನೀವು ಧ್ಯಾನ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ನಾನ್ ವೆಜ್ ತಿನ್ನ ಕರ್ಮನ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ನನಗೆ ಮಾತಾಡೋದಕ್ಕೂ ಒಂದು ಅವಕಾಶ ಕೊಟ್ಟಿದೆ. ಎಲ್ಲ ಸಹೋದರರಿಗೂ ಧನ್ಯವಾದ. ಕಲೆವಾಣಿಗೆ ರಿಯಲಿ ಥ್ಯಾಂಕ್ಸ್ಫುಲ್ ಸರ್. ಥ್ಯಾಂಕ್ ಯು ಸರ್. ಪಿರಮಿಡ್ ನೋಡಿ ಯಾವ ರೀತಿ ಪ್ರಕೃತಿ ಹೆಲ್ಪ್ ಮಾಡುತ್ತೆ ಅಂತ. ಬಾಯ್ ಬಿಟ್ರೆ ಮಾತ್ರ ಅಮ್ಮ ಊಟ ಕೊಡುತ್ತೆ, ಆದರೆ ಪ್ರಕೃತಿಗೆ ಪ್ರತಿಯೊಬ್ಬರು ಬಾಯ್ ಬಿಟ್ರು ನಿಮ್ಮ ಸಂಕಲ್ಪನೂ ಈಡೇರಿಸ್ತದೆ. ಪ್ರಕೃತಿ ಸಂಕಲ್ಪನೂ ಯಾವ ರೀತಿ ಈಡೇರಿಸ್ಕೋಬೇಕು ಪ್ರಕೃತಿಗೆ ಗೊತ್ತಿದೆ. ಮ್ಯಾಜಿಕ್ ಆಗುತ್ತೆ ಮಾಸ್ಟರ್. ಇದು 1 ಕೋಟಿ ಎಷ್ಟು ದುಡ್ಡಲ್ಲ ಇಲ್ಲಿಂದ ಕೊಡಿ. ಆರ್ಡಿನರಿ ಅಲ್ಲ, ಇಲ್ಲಿ ಯಾರು ಆತ್ಮ. ನಾವೆಲ್ಲರೂ ಇಲ್ಲಿ ಬಡವರಿಲ್ಲ, ಧನಿಕರಿಲ್ಲ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ನಾವೆಲ್ಲರೂ ಒಂದು ಕುಟುಂಬ ಸಭ್ಯರು ನಾವು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.